ಹಾಗೆ ಮಧುಶ್ರೀ ಕರ್ನಾಟಕದಲ್ಲಿ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ನಡೀತಾ ಇದೆ. ಸೊ ಇಲ್ಲಿ ಗಮನ ಸೆಳೆದಂತ ಒಂದು ಸಂಗತಿ ಅಂತ ಅಂದ್ರೆ ಏರ್ ಟ್ಯಾಕ್ಸಿ. ಹೌದು, ಸರಳ ಏವಿಯೇಷನ್ ನಿಂದ ಸಿದ್ಧಗೊಂಡಿದೆ ಏರ್ ಟ್ಯಾಕ್ಸಿ. ಅಮೆರಿಕ, ಯುರೋಪ್, ಚೈನಾ ಬಳಿಕ ಭಾರತದಲ್ಲೂ ಸಂಚಾರ ನಡೆಸುತ್ತವೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ಅಂತ ಅಂದ್ರೆ ಈ ಏರ್ ಟ್ಯಾಕ್ಸಿ ಕರ್ನಾಟಕದಲ್ಲೇ ತಯಾರಾಗ್ತಾ ಇದೆ. 2027ಕ್ಕೆ ಲಾಂಚ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಕ್ಕೂರು ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲೆಲ್ಲ ಇದು ಸಂಚಾರ ಆಗಬಹುದು ಅನ್ನುವಂಥ ರೀತಿಯಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ರಕ್ಷಣಾ ಇಲಾಖೆಯಿಂದ ಅನುಮತಿ ಸಿಗಬೇಕಿದೆ. ಕೇವಲ 10 ನಿಮಿಷಕ್ಕೆ ಏರ್ಪೋರ್ಟ್ ಅನ್ನ ತೆರಳೋದಕ್ಕೆ ಅವಕಾಶ ಇರುತ್ತೆ. ಹತ್ರ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೂ ಕೂಡ. ನಾವು ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸರ್ಕಾರ ಕೂಡ ನಾನಾ ಮಾರ್ಗಗಳನ್ನು ಅನುಸರಿಸಿ ಟ್ರಾಫಿಕ್ ಜಾಮ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ನಾನಾ ರೀತಿಯಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದೆ. ಆದರೂ ಕೂಡ ಇನ್ನೂ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ಹೀಗಾಗಿ ಒಂದು ಖಾಸಗಿ ಸಂಸ್ಥೆ ಒಂದು ವಿನೂತನವಾದಂಥ ಪ್ರಯೋಗಕ್ಕೆ ಕೂಡ ಮುಂದಾಗಿರುವಂಥ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲೇ ಇದ್ದಂಥ ಒಂದು ಸಂಸ್ಥೆಗೆ ವಿನೂತನ ಒಂದು ಪ್ರಯೋಗ ಕೂಡ ಮುಂದಾಗಿದೆ. ಅಂದರೆ ಈಗ ಏರ್ ಟ್ಯಾಕ್ಸಿಯ ಮೂಲಕ ಟ್ರಾಫಿಕ್ನ ಕಂಟ್ರೋಲ್ಗೆ ಮುಂದಾಗಿರುವಂಥದ್ದು. ನಾನೀಗ ಇನ್ವೆಸ್ಟ್ ಕರ್ನಾಟಕದಲ್ಲಿ ಈ ಒಂದು ಸ್ಟಾಲನ್ನು ಕೂಡ ಹಾಕಿದರೆ ಇಲ್ಲಿ ಬಹಳ ಪ್ರಮುಖವಾಗಿ ಅಂದರೆ ಈಗ ಇದು ವಿಮಾನ ರೀತಿಯೇ ಕಾಣಿಸುತ್ತೆ, ಆದರೆ ಇದು ಫ್ಲೈಟ್ ಅಲ್ಲ. ಬದಲಾಗಿ ಈಗ ಓಲಾ ಊಬರ್ ಯಾವ ರೀತಿ ಟ್ಯಾಕ್ಸಿ ಕೆಲಸ ಮಾಡುತ್ತೋ ಅದೇ ರೀತಿ ಈ ಒಂದು ಏರ್ ಟ್ಯಾಕ್ಸಿ ಕೂಡ ಕೆಲಸ ಮಾಡುತ್ತೆ. ಇದನ್ನ ಕರ್ನಾಟಕ ಸರ್ಕಾರ ಒಪ್ಪಿಗೆ ಕೊಟ್ಟರೆ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ನಾವು ಲಾಂಚ್ ಮಾಡ್ತೀವಿ ಅಂತ ಈ ಒಂದು ತಯಾರಕರು ಕೂಡ ಹೇಳ್ತಾ ಇರುವಂಥದ್ದು. ಸರ್ಲಾ ನ್ಯಾವಿಗೇಷನ್ ಅನ್ನೋ ಒಂದು ಸಂಸ್ಥೆಯಿಂದ ಇದನ್ನ ತಯಾರು ಮಾಡಲಾಗಿರುವಂಥದ್ದು. ದೃಶ್ಯಗಳ ಮೂಲಕವೂ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಚಾರ್ಜಿಂಗ್ ಪಾಯಿಂಟ್ ಅಂದ್ರೆ ಈಗ ಚಾರ್ಜಿಂಗ್ ಅನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಚಾರ್ಜಿಂಗ್ ಹಾಕಿ ಬೆಂಗಳೂರಿನ ಅಂದ್ರೆ ಈಗ ವಿಮಾನದ ರೀತಿ ಅದನ್ನ ಬಳಸ್ಕೋಬಹುದು. ಅಂದ್ರೆ ಈಗ ಒಂದು ಏರ್ಪೋರ್ಟ್ ಇಂದ ಮತ್ತೊಂದು ಕಡೆ ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಇದ್ರೆ ಅಲ್ಲೂ ಕೂಡ ಹೋಗ್ಬೋದು. ಇದರ ಚಾರ್ಜಿಂಗ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ ಅಂತ ಕೂಡ ತಯಾರಕರು ಹೇಳ್ತಾ ಇರುವಂಥದ್ದು. ವಿಮಾನದ ರೀತಿಯ ನಮಗೆ ಕಾಣಿಸುತ್ತೆ. ಓಲಾ ಊಬರ್ ಯಾವ ರೀತಿ ಬಳಕೆ ಮಾಡ್ತಿರೋ ಅದೇ ರೀತಿ ಇದು ಕೂಡ ಕೆಲಸ ನಿರ್ವಹಿಸುತ್ತೆ. ಸರ್, ಬಹಳ ಪ್ರಮುಖವಾಗಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಏನು ಅಂತ ಸರ್? ಇದು ಹೆಲಿಕಾಪ್ಟರ್ ಥರ ಮೇಲೆ ಹೋಗುತ್ತೆ, ಟೇಕ್ ಆಫ್ ಆಗುತ್ತೆ, ಹೆಲಿಕಾಪ್ಟರ್ ಥರ ಲ್ಯಾಂಡ್ ಆಗುತ್ತೆ, ಫ್ಲೈ ಏರೋಪ್ಲೇನ್ ಥರ ಆಗುತ್ತೆ. ಸೊ ವಿಟಾಲ್ ಅಂತೀವಿ, ವರ್ಟಿಕಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್. ಹೆಲಿಕಾಪ್ಟರ್ ಥರ ಟೇಕ್ ಆಫ್ ಆ್ಯಂಡ್ ಲ್ಯಾಂಡ್ಸ್ ಲೈಕ್ ಹೆಲಿಕಾಪ್ಟರ್. ಸೊ ರನ್ವೇ ಬೇಕಿಲ್ಲ, 5,000 ಸ್ಕ್ವೇರ್ ಫೀಟ್ ಇದ್ದರೆ ಒಂದನ್ನು ಲ್ಯಾಂಡ್ ಮಾಡ್ಬೋದು. ಸರ್, ಇದರ ಕಾಸ್ಟ್ ಎಷ್ಟಾಗುತ್ತೆ? ಪರ್ಚೇಸಿಂಗ್ ಏನಾದ್ರು ಪರ್ಮಿಷನ್ ಇದೆಯಾ? ಬೇರೆ ಯಾರಾದರೂ ಪ್ರೈವೇಟ್ ಪರ್ಸನ್ ತೊಗೊಳ್ಬೋದಾ ಅಂತ? ಇನ್ನೂ ಇಲ್ಲ, ಗೌರ್ಮೆಂಟ್ ಅಪ್ರೂವಲ್ಸ್ಗೆ ಹೋಗಿದೆ. 2027ಕ್ಕೆ ಸಿಕ್ಕುತ್ತೆ. ಸೊ ಆವಾಗ ಸರ್ವಿಸಸ್ ಸ್ಟಾರ್ಟ್ ಮಾಡ್ಬೋದು. ಸರ್, ಇದರ ಕಾಸ್ಟ್ ಎಷ್ಟಾಗುತ್ತೆ ಸರ್? ನಿಮ್ಗೆ ಎಷ್ಟು ಬಿತ್ತು? ಮೂಲತಃ ಎಲ್ಲಿದ್ದು ತಯಾರಾಗ್ತಾ ಇದೆ ಅಂತ? ತಯಾರಾಗೋದೆಲ್ಲ ಬೆಂಗಳೂರಲ್ಲಿ ಒಂದು ಪ್ಲೇನ್ಗೆ ಅಬೌಟ್ 8 ಕೋಟಿ ಆಗುತ್ತೆ. ಈಗಾಗಲೇ ಈ ಒಂದು ಟೆಕ್ನಾಲಜಿಯನ್ನು ಬೇರೆ ಯಾವ ದೇಶದಲ್ಲಿ ಅಳವಡಿಸಿದ್ದಾರೆ, ಯಾವ ರೀತಿ ರೆಸ್ಪಾನ್ಸ್ ಇದೆ, ಇಲ್ಲಿ ಯಾವಾಗ ಅಪ್ರೋಚ್ ಮಾಡ್ತೀರಿ ಅಂತ? ನಮ್ದು ಇವಾಗ ಇಲ್ಲಿ ಫೈಲ್ ಮಾಡಿದ್ದೀವಿ ಅಪ್ರೂವಲ್ಸ್ಗೆ, 27ಕ್ಕೆ ಆಗುತ್ತೆ. ಜೋಬಿ ಅಂತ ಒಂದು ಅಮೇರಿಕಾಲಿದೆ, ಆರ್ಚರ್ ಅಂತ ಒಂದಿದೆ, ಚೈನಾದ ಒಂದು ಕಂಪ್ನಿ ಇದೆ. ಸೊ ನಮ್ಮ 4ನೇದು. ಸರ್, ಈಗ DCM ಕೂಡ ಬಂದಿದ್ರು, ಅವರು ಕೂಡ ಒಂದು ಇನ್ಸ್ಪೆಕ್ಷನ್ ಮಾಡಿದ್ರು. ಏನು ಹೇಳಿದ್ರು? ಅವ್ರ ಹತ್ರ ಅಪ್ರೋಚ್ ಮಾಡಿದ್ರೆ ಇದನ್ನು ಲಾಂಚ್ ಮಾಡಬೇಕು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಅಂತ? ಅವ್ರ ಇಂಟ್ರೆಸ್ಟಿಂದ ಬಂದರು. ಬೆಂಗಳೂರು ಡೆವಲಪ್ಮೆಂಟ್ಗೆ ಭಾಳ ಮಾಡ್ತಿದ್ದಾರೆ. ಸೊ ಅವರು ಇದನ್ನು ಪ್ರೋಗ್ರೆಸಿವ್ ಆಗಿದೆ, ಏನಾದರೂ ಯೂಸ್ ಮಾಡೋಣ ಅಂತ. ಈ ಸರ್ವಿಸಸ್ಸು ಜಕ್ಕೂರಿಂದ ಏರ್ಪೋರ್ಟ್ಗೆ ಹೋಗೋದಾಗಲಿ, ಎಲೆಕ್ಟ್ರಾನಿಕ್ ಸಿಟಿಯಿಂದ 8 ರಿಂದ 10 ನಿಮಿಷದಲ್ಲಿ ಟ್ರಾವೆಲ್ ಮಾಡ್ಬೋದು. ಸರ್, ಇದನ್ನು ನಾರ್ಮಲ್ ಪೀಪಲ್ ಕೂಡ ಯೂಸ್ ಮಾಡ್ಬೋದಾ? ಕೈಗೆ ಎಟ್ಕೋ ದರದಲ್ಲಿ ಕಾಸ್ಟ್ ಇದೆಯಾ ಹೇಗೆ ಅಂತ? 1000 ರಿಂದ 2,000 ರೂಪಾಯಿ ಆಗುತ್ತೆ ಪರ್ ಸೀಟ್ ಕಿಲೋಮೀಟ್ರು. ಸೊ ಎಲ್ಲರಿಗೂ ಯೂಸ್ ಮಾಡೋಕ್ಕಾಗುತ್ತೆ. ಪ್ಲಸ್ ಬೇರೆ ಚಿಕ್ಕ ಚಿಕ್ಕ ಊರುಗಳಿಂದ ಮೈಸೂರು, ಮಂಡ್ಯ ಹಂಗೆಲ್ಲ ರೂಟ್ಸ್ನ ಮಾಡ್ಕೋಬೋದು ಇದರಲ್ಲಿ. ಅದೇ ಮಹಿಳಾ ಪೈಲಟ್ ಒಬ್ಬರು ಇದನ್ನು ಇದು ಮಾಡಿದೆ ಅಂತ ಹೇಳ್ತೀರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಾ ಅಂತ? ಸರಳ ತಕ್ರಾಲ್ ಅಂತ ಕಂಪ್ನಿ ಹೆಸರು. ಸರಳ ಯಾಕೆಂದರೆ ಫಸ್ಟ್ ಇಂಡಿಯನ್ ವುಮನ್ ಪೈಲಟ್ ಹೆಸರು ಸರಳ ತಕ್ರಾಲ್ ಅಂತ. ಆ ಅಮ್ಮನ ರೆಸ್ಪೆಕ್ಟ್ಗೆ ಆ್ಯಂಡ್ ಆನರ್ಗೆ ಸರಳ ಏವಿಯೇಷನ್ ಅಂತ ಹೆಸರಿಟ್ಟಿರೋದು. ಈಗ ಎಲ್ಲರೂ ಇಲ್ಲಿ ಡೆಮೋ ಎಲ್ಲರೂ ನೋಡಿದ್ರಾ ಸರ್? ಅಂದರೆ ಈಗ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಡೆಮೋ ಮಾಡ್ತಿದ್ದೀವಿ. ಇವಾಗ ಡೆಮೋ ಬರ್ಡ್ ಗುಜರಾತಲ್ಲಿದೆ, ಇದು ಇಲ್ಲಿ ಸ್ಟಾಟಿಕ್ ಬರ್ಡು ಟೆಸ್ಟಿಂಗ್ ಬಂದಿದ್ದೀವಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.